ರಾಗಿ ಕಳ್ಳ, ಕೊಪ್ರಿ ಕಳ್ಳ, ತಕ 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 ಕುಣಿದದ್ದು. ಇದು ವಿಡಿಯೋನ ರೆಕಾರ್ಡ್ ಮಾಡದೇ ಇರೋದ್ರಿಂದ ಅವ್ರದನ್ನ ಇದು ರಾಜ್ಯದ ಜನತೆಗೆ ಗೊತ್ತಾಗಿಲ್ಲ. ಅವ್ರು ಏನು ನಡ್ಕೊಂಡ್ರು, ಅವ್ರು ಅದಕ್ಕೋಸ್ಕರನೇ ನಡ್ಕೊಂಡ್ರು. ನಮ್ದು ಹೆಂಗೂ ರೆಕಾರ್ಡ್ ಆಗಲ್ಲ ಅಂತೇಳಿ ಏನು ಬೇಕು ಅದನ್ನು ಮಾತಾಡಿದ್ರು. ನಿನ್ನ ದುಡ್ಡೆಲ್ಲ ಕೊಪ್ರಿಲಿ ಇದು ಹೊಡ್ಕೊಂಡೋಗಿ ಇಟ್ಕೊಂಡಿದ್ಯಾ ಅಂದವರು. ಬಾರಪ್ಪ ನಿಮ್ಮ ಅಪ್ಪು ಕೊಟ್ಟಿದ್ದೀನಿ ಈಸ್ಕಣಿವಂತೆ ಅಂದೆ ನಾನು. ನನ್ನ ವೈಯಕ್ತಿಕವಾದ ರಾಜಕೀಯವಾದ ಎಂಥದ್ನಾರ ಕೂಗಲಿ, ನಮ್ಮ ಪಕ್ಷಕ್ಕೆ ಕೂಗಲಿ, ಮತ್ತೊಂದು ಕೂಗಲಿ, ಎಂತೆಂಥದೋ ಲೂಟಿಂತ ಕೂಗ್ತಿದ್ರು, ಕೂಗಿ ಕೇಳಲಿ. ಶಿವಲಿಂಗೇಗೌಡನ ವೈಯಕ್ತಿಕವಾದ ಬದುಕಿಗೆ ಹಾಕಿ BJP ಅವ್ರು ಕೈ ಹಾಕಿರು. ಯಾಕಪ್ಪ ಹಂಗೆ ನಾಯಿಗಳು ಬಗಳ್ದಂಗೆ ಬಗಳ್ತೀರಾ ಅಂದೆ. ಇನ್ನೇನಂತ ಹೇಳೋಣ ಅವ್ರಿಗೆ? ಇನ್ಯಾವ ಪದವಿ ಉಪಯೋಗಿಸೋಣ? ಹಂಗೆ ಕುಣಿದ್ರೆ, ಹಂಗೆ ಕುಪ್ಪಳಿ ಯಾರಾದ್ರೂ ವಿಧಾನಸೌಧದಲ್ಲಿ ಧರಣಿ ಮಾಡ್ತಾರೆ. ನನ್ನನ್ನು ಕಳ್ಳ ಕಳ್ಳ ಅಂತ ಕೂಗುವಾಗ ನಾನು ಇನ್ನೇನು ಅವ್ರನ್ನ ಹೊರಗಡೆ ನಮಸ್ಕಾರ ಮಾಡಿ, ಓ ಬುದ್ಧಿ ನಮಸ್ಕಾರ, ಇದು ನಿಮ್ಮ ನನಗೆ ಕ್ಷಮಿಸಿ, ನನ್ನ ಭಾಷಣ ಮಾಡೋಕ್ಕಲ್ಲ ಅಂತೇಳಿ ಅವ್ರಿಗೆ ಕೈ ಮುಗಿಬೇಕಾಯ್ತಾ? ಅದಕ್ಕೆ ನನಗೂ ಅವ್ರು ಮಾಡ್ತಾ ಇದ್ದ ಸ್ಟೈಲು, ಯಾರಾದ್ರೂ ಒಂದು ಧರಣಿ ಒಳಗೆ ಡ್ಯಾನ್ಸ್ ಮಾಡ್ತಾರೇನ್ರಿ? ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡ್ಕೊಂಡು ತಪ್ಪಳೆ ಹೊಡ್ಕೊಂಡು ಕೂಗ್ಕೊಂಡು ಅವನಂತನು ಇವನಿಂತನು, ಇಂಥ ಕಳ್ಳ ಅಂಥ ಕಳ್ಳ. ನನ್ನ ಮೇಲೆ ಒಬ್ಬನ ಮೇಲೆ ಯಾಕೆ ವೈಯಕ್ತಿಕವಾದ ನಿಂದನೆ ಮಾಡಿರಿ? ಭಾಳ ಜನ ಮಾತಾಡಿದ್ರು. ಶರತ್ ಬಚ್ಚೇಗೌಡ ಮಾತಾಡಿದ್ರು. ಅವ್ರ ಮೇಲೆ ವೈಯಕ್ತಿಕ ನಿಂದನೆ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಡಿಸ್ಟರ್ಬೆನ್ಸ್ ಮಾಡಿರಿ, ಆದರೆ ವೈಯಕ್ತಿಕ ನಿಂದನೆ ಇಲ್ಲ. ನನ್ನ ಮೇಲೆ, ನನ್ನ ವೈಯಕ್ತಿಕವಾದಂಥ ಜೀವನಕ್ಕೆ ನೀವು ಯಾಕೆ ಬಂದ್ರಿ? ನೀವು ಪ್ರೂವ್ ಮಾಡ್ತೀರಾ? ನಿಮಗೆ ತಾಕತ್ತಿದ್ರೆ ಪ್ರೂವ್ ಮಾಡಿ. ನೀವು ಪ್ರೂವ್ ಮಾಡಿದ್ರೆ, ನೀವೇನು ನನ್ನ ಮೇಲೆ ಆಪಾದನೆ ಮಾಡಿದಿರಿ, ಪ್ರೂವ್ ಮಾಡಿದ್ರೆ ನೀವು ಹೇಳಿದ ಶಿಕ್ಷೆಗೆ ಗುರಿ ಆಗ್ತೀನಿ. ಸವಾಲಾಗ್ತಾ ಇದ್ದೀನಿ ನಾನು. ಹೌದು, ದೇವೇಗೌಡರನ್ನ ಬಿಟ್ಟು ಬಂದು, ದೇವೇಗೌಡರು ಪಕ್ಷ ಬಿಟ್ಟು ಬಂದಿದ್ದೀವಿ. ಹೌದು, ಎಲ್ಲ 2.5 ವರ್ಷ ಇದೆ, ಚುನಾವಣೆ ಆಗಿದೆ, ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಜನ ಹೇಳ್ದಂಗೆ ನಾನು ಕೇಳಬೇಕು. ಕೆಲವೊಂದು ವಿಚಾರಗಳಲ್ಲಿ ನೀನು ಬಿಡಬೇಕು ಪಕ್ಷನ ಅಂತೇಳಿ ನಮ್ಮ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಜನ ಹೇಳಿರು. ನಾನು ಬಿಟ್ಟು ಬಂದಿದ್ದೀನಿ, ಗೆದ್ದಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಜನಗಳಿಗೆ ಮಾಡತಕ್ಕಂಥ ಡ್ಯೂಟಿ ಮಾಡ್ತಾ ಇದ್ದೀನಿ. ಅದನ್ನ ಯಾಕೆ ಯಾರು ಚೂರಿ ಹಾಕೋತಾರೆ? ಅದೇನು ಇವ್ರು ಯಾರು ಪಕ್ಷದಲ್ಲಿ ಇಲ್ಲವೇ ಇಲ್ವಾ? ಅವೆಲ್ಲ ಘಟನೆಗಳು ನಡ್ಕೋಬೇಕಾ? ಯಾರ್ಯಾರು ಎಷ್ಟೆಷ್ಟು ಜನ ಏನೇನಾಗಿದ್ದಾರೆ ಅಂತ ಗೊತ್ತಿಲ್ವ ನನಗೆ? ಎಲ್ಲ ಯಾರ್ಯಾರು ಇವ್ರು ಯಾರೋ ಅಷ್ಟು ಜನ ಇರ್ಬೋದು. ಆಮೇಲೆ RSS ಬಗ್ಗೆ ಮಾತಾಡ್ತಾರೆ ಅಂತಾರೆ. ನಾನು RSS ಬಗ್ಗೆ ಮಾತಾಡಲಿಲ್ಲ. RSS ಒಂದು ಶಿಸ್ತುಬದ್ಧವಾದಂಥ ಇದು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಪ್ಪ ನೀನು RSSನಾಗಿ ಹಿಂಗೆ ಕುಣಿತೀಯ ಅಂತೇಳಿ ವೇಷವಾದ ಕಾಮತ್ತನ್ನ, RSS ಯಾಕಪ್ಪ ಹಿಂಗೆ ಕುಣಿತೀಯ, ನೀನು RSSನೇನು ಅಂತ ನನ್ನ ಹತ್ರ ಹೇಳಿದೀಯಾ? ನಾವು ಶಿಸ್ತುಬದ್ಧರು ಅಂತ ಹೇಳಿದೀಯಾ?